ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಬ್ರೈಡಲ್ ಕ್ರೋಶಾ ಡಿಸೈನು ತುಂಬ ಗ್ರ್ಯಾಂಡಾಗಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗು ಕ್ರೋಶಾ ನೀಡಲು 11 ತೊಗೊಂಡಿದ್ದೀನಿ. 9 ಅಥವಾ 10, 11 ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. 6 ಎಳೆ ದಾರ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ನಾನು ಸ್ಯಾರಿ ಕಲರ್ದು ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಯಾರಿ ಹಿಂಭಾಗಕ್ಕೆ ಥ್ರೆಡನ್ನು ಇಟ್ಕೊಂಡು ಸ್ಟಾರ್ಟಿಂಗು ಲಾಕ್ ಮಾಡ್ಕೊಬೇಕು. ನಾನು ಸೇಮ್ ಪ್ಲೇಸಲ್ಲಿ 2 ಟೈಮ್ಸು ಲಾಕ್ ಮಾಡಿದ್ದೀನಿ. 2 ಟೈಮ್ಸ್ ಲಾಕ್ ಆದಮೇಲೆ 1 2 3 4 ಸಿಂಗಲ್ ಚೈನ್ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 1 2 3 4 ಮತ್ತು 4 ಚೈನ್ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಸ್ಯಾರಿಗೆ ಇನ್ನೊಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಅಲ್ಲಿಂದ 1 2 3 4 ಮತ್ತು 4 ಚೈನ್ ಸ್ಯಾರಿಗೆ ಮತ್ತೆ ಸ್ಟ್ರೈಟಾಗಿ ಇಟ್ಕೊಂಡು ಇನ್ನೊಂದು ಸಲ ಲಾಕ್. ಇವಾಗ 3 ಟೈಮ್ಸು 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ನೆಕ್ಸ್ಟು 1 2 3 4 5 6 ಚೈನ್ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಅದಕ್ಕಿಂತ 1-2 ಪಾಯಿಂಟಷ್ಟು ಒಳಗಡೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿಂದ 1 2 3 4 ಚೈನ್ ಸ್ಯಾರಿಗೆ ಲಾಕ್. ಮತ್ತು 1 2 3 4 ಸ್ಟ್ರೈಟಾಗಿ ಇಟ್ಕೊಂಡು ಮತ್ತೆ ಲಾಕ್. 1 2 3 4 ಲಾಕ್. 1 2 3 4 ಲಾಕ್. 1 2 3 4 ಲಾಕ್. ಮತ್ತು 1 2 3 4 5 6 ಚೈನ್ ಹಾಕಿ ಮತ್ತು ಒಳಗಡೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿಂದ 4 ಚೈನ್ 1 2 3 4 ಮತ್ತು ಇದೇ ರೀತಿ 5 ಟೈಮ್ಸು 4 ಚೈನ್ನ ಹಾಕ್ಕೊಬೇಕು. 6 ಚೈನ್ ಆದಮೇಲೆ 5 ಟೈಮ್ಸು 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಸ್ಯಾರಿನ ಇದೇ ರೀತಿ 4 ಸ್ಟಾರ್ಟಿಂಗು 3 ಟೈಮ್ಸು 4 ಚೈನು 2 3 ಟೈಮ್ಸು ಮತ್ತು 6 ಚೈನು 1 ಟೈಮು ಅದು ಒಳಗಡೆಗೆ ಮಾಡಬೇಕು ಲಾಕು. ನೆಕ್ಸ್ಟು 5 ಟೈಮ್ಸು 4 ಚೈನು 5 ಟೈಮ್ಸು 1 2 3 4 4 ಸಿಂಗಲ್ ಚೈನ್ನ 5 ಟೈಮ್ಸ್ ಆದಮೇಲೆ ಮತ್ತೆ 6 ಚೈನ್ ಹಾಕ್ಕೊಬೇಕು. ಮತ್ತು 1-2 ಪಾಯಿಂಟ್ ಒಳಗಡೆಗೆ ಈ ರೀತಿ ಬರೋಂಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ 5 ಟೈಮ್ಸು 4 ಸಿಂಗಲ್ ಚೈನ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಸ್ಯಾರಿ ಫುಲ್ಲು ಫಸ್ಟ್ ಸ್ಟೆಪ್ ಹಾಕ್ಕೊಬೇಕು. ಇವಾಗ ನಾನು ಸೆಕೆಂಡ್ ಸ್ಟೆಪ್ ಹಾಕ್ಕೊತಾ ಇದ್ದೀನಿ. ಸೇಮ್ ಕಲರ್ ಥ್ರೆಡ್ ತಗೊಂಡು ಸ್ಟಾರ್ಟಿಂಗು ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 1 2 3 4 ಸಿಂಗಲ್ ಚೈನ್ ಹಾಕಿ ಲಾಕ್ ಇರೋ ಕಡೆಗೆ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ.
ಮತ್ತು 1 2 3 4 ಮತ್ತು ಲಾಕ್ ಇರೋ ಕಡೆ ಒಂದು ಲಾಕ್, ಇವಾಗ 2 ಟೈಮ್ಸು 4 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ಇಲ್ಲಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆ ಒಂದು ಸಲ ಸಿಂಗಲ್ ಲಾಕ್ ಮಾಡಿಕೊಂಡು ಇಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಈ 6 ಚೈನ್ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆ ಮಾಡಬೇಕು. ಎರಡು ದಾರನ ಒಂದು ಮಾಡಬೇಕು, ಮತ್ತು ಒಂದು ಸಲ ದಾರ ತಗೊಂಡು 2 ದಾರ ಒಂದು 2 ದಾರ ಒಂದು 3 ಟೈಮ್ಸು ಈ ರೀತಿ ಮಾಡಿದ್ರೆ ತ್ರಿಬಲ್ ಕ್ರೋಶೆ ಆಗುತ್ತೆ. ಇದೇ ರೀತಿ 13 ತ್ರಿಬಲ್ ಕ್ರೋಶೆ ಮಾಡ್ಕೊಬೇಕು. 2 3 1 2 3 1 2 3 1 2 3 1 2 3 4 5 6 7 8 9 10 11 12 13 ಟೈಮ್ಸು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು ಒಂದು ಆರ್ಚ್ ಒಳಗಡೆ. ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಹೋಗಿ ಡೈರೆಕ್ಟಾಗಿ ಒಂದು ಸಿಂಗಲ್ ಲಾಕ್ ಮಾಡ್ಕೊಬೇಕು. ಒಂದು ಸಿಂಗಲ್ ಲಾಕ್ ಆದಮೇಲೆ ಪಕ್ಕದಲ್ಲಿ ಲಾಕ್ ಇತ್ತಲ್ವ, ಲಾಕ್ ಇರೋ ಕಡೆನೇ ಮತ್ತೊಂದು ಸಲ ಲಾಕ್ ಮಾಡಿಕೊಂಡು ಮತ್ತು 4 ಚೈನ್ 1 2 3 4 ಲಾಕ್ ಇರೋ ಕಡೆ ಲಾಕ್, ಮತ್ತು 4 ಚೈನ್ 1 2 3 4 ಲಾಕ್ ಇರೋ ಕಡೆ ಲಾಕ್, 1 2 3 4 ಲಾಕ್ ಇರೋ ಕಡೆ ಲಾಕ್. ಓಕೆ, ನಾನಿಲ್ಲಿ 1 2 3 ಟೈಮ್ಸು 4 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ನೆಕ್ಸ್ಟು 4 ಚೈನ್ ಗ್ಯಾಪ್ಗೆ ಒಂದು ಸಲ ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು 6 ಚೈನ್ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆ ಮಾಡಬೇಕು. ಸೆಕೆಂಡ್ ಸ್ಟೆಪ್ಪು ಇಷ್ಟೇ. ಓಕೆ, 13 ಟೈಮ್ಸು ತ್ರಿಬಲ್ ಕ್ರೋಶೆ ಆಗಿದೆ. ಇದೇ ರೀತಿ ನೆಕ್ಸ್ಟ್ 4 ಚೈನಿಗೆ ಸಿಂಗಲ್ ಲಾಕ್ ಮಾಡಿಕೊಂಡು ಇದೇ ರೀತಿ ಸೆಕೆಂಡ್ ಸ್ಟೆಪ್ಪನ್ನು ಈ ರೀತಿ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗು ಸೆಕೆಂಡ್ ಸ್ಟೆಪ್ನ ಲಾಕ್ ಇರೋ ಕಡೆ ಒಂದು ಸಲ ಲಾಕ್ ಮಾಡಿಕೊಂಡು ಅಲ್ಲಿಂದ 4 ಸಿಂಗಲ್ ಚೈನ್ ಹಾಕಿ ಲಾಕ್ ಇರೋ ಕಡೆನೇ ಲಾಕ್ ಮಾಡಬೇಕು, ಮತ್ತು 4 ಚೈನ್ ಹಾಕಬೇಕು, ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಮತ್ತು ಇಲ್ಲಿಂದ ನೆಕ್ಸ್ಟು 4 ಚೈನ್ ಗ್ಯಾಪಿಗೆ ಒಂದು ಸಲ ಸಿಂಗಲ್ ಲಾಕ್ ಮಾಡಿಕೊಂಡು ಅಲ್ಲಿಂದ ನೀಡದ ಮೇಲೆ ಡೈರೆಕ್ಟಾಗಿ 2 ಸಲ ದಾರ ತಗೊಂಡು ಈ ರೀತಿ ತ್ರಿಬಲ್ ಕ್ರೋಶೆ ಮಾಡಬೇಕು. ಈ ರೀತಿಯ ಆರ್ಚ್ ಬರುತ್ತೆ. 13 ಟೈಮ್ಸು ತ್ರಿಬಲ್ ಕ್ರೋಶೆ ಮಾಡ್ಕೊಬೇಕು. 13 ಟೈಮ್ಸ್ ತ್ರಿಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಮತ್ತೆ 4 ಚೈನ್ ಗ್ಯಾಪ್ ಒಳಗಡೆ ಒಂದು ಸಲ ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತು ಅದ್ರ ಪಕ್ಕದಲ್ಲಿರೋ ಲಾಕ್ ಇರೋ ಕಡೆನೇ ಒಂದು ಸಲ ಲಾಕ್ ಮಾಡಿ ಮತ್ತು ಅಲ್ಲಿಂದ 4 ಚೈನ್ ಹಾಕಬೇಕು, ಒಂದು ಸಿಂಗಲ್ ಲಾಕು. ಇದೇ ರೀತಿ 3 ಟೈಮ್ಸು 4 4 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. 3 ಟೈಮ್ಸು 4 4 ಚೈನ್ ಹಾಕಿ ಲಾಕ್ ಆದಮೇಲೆ ಮತ್ತು ಪಕ್ಕದ 4 ಚೈನ್ ಗ್ಯಾಪಿಗೆ ಒಂದು ಸಲ ಸಿಂಗಲ್ ಲಾಕ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ತ್ರಿಬಲ್ ಕ್ರೋಶೆ ಮಾಡಬೇಕು. ಓಕೆ, ಇವಾಗ ನಾನಿಲ್ಲಿ ಥರ್ಡ್ ಸ್ಟೆಪ್ಪು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಥರ್ಡ್ ಸ್ಟೆಪ್ಪಿಗೆ ನಾನು ಈ ರೀತಿ ಬೀಡ್ಸ್ ಹಾಕೊಳ್ಳೋದಕ್ಕೆ 2 ದಾರ ತಗೊಂಡು ಅದಕ್ಕೆ
ಈ ರೀತಿ ಸ್ಮಾಲ್ ಸೈಜ್ ಎಮ್ಮಿಂಗ್ ಸೂಜಿ, ಇದೇ ರೀತಿ ಸ್ಮಾಲ್ದು ಎಮ್ಮಿಂಗ್ ಸೂಜಿ ಹಾಕಿ ಇದು ಸ್ಟಿಚಿಂಗ್ ಥ್ರೆಡ್ ಇರುತ್ತಲ್ಲ ಅದನ್ನೊಂದು ನಾಟ್ ಹಾಕೊಂಡು ಅದ್ರ ಒಳಗಡೆಗೆ ಈ ರೀತಿ ನಾಟ್ ಬರುತ್ತಲ್ಲ, ನಾಟ್ ಒಳಗಡೆಗೆ ಈ 6 ರೌಂಡ್ ಸಿಲ್ಕ್ ಥ್ರೆಡ್ ತೊಗೊಂಡಿರೋದನ್ನ ಈ ರೀತಿ ಹಾಕ್ಕೊಂಡು ಈ ರೀತಿ ಸೂಜಿಗೆ ಏರಿಸ್ಕೊಂಡು ಈ ರೀತಿ ಬೀಡ್ಸ್, ಸ್ಮಾಲ್ ಬೀಡ್ಸ್ನ ಏರಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೀಡ್ಸ್ ಬೇಕಾಗುತ್ತೆ ಅಂದರೆ ಇಲ್ಲಿ ಆರ್ಚನ್ನು ಕೌಂಟ್ ಮಾಡ್ಕೊಳ್ಳಿ. ಒಂದು ಆರ್ಚಲ್ಲಿ 13 ತ್ರಿಬಲ್ ಕ್ರೋಶ ಇದೆಯಲ್ವಾ, ಒಂದು ಎಕ್ಸ್ಟ್ರಾ 14 ಬರುತ್ತೆ. 14 ಬೀಡ್ಸ್ ಬೇಕಾಗುತ್ತೆ. ಒಂದು ಆರ್ಚಿಗೆ 14 ಬೀಡ್ಸ್ ಬೇಕಾಗುತ್ತೆ. ಹಾಗೆಯೇ ಎಷ್ಟು ಆರ್ಚ್ ಇದೆ ನೋಡ್ಕೊಂಡು ನೀವು ಅಷ್ಟನ್ನ ಬೀಡ್ಸನ್ನು ಈ ರೀತಿ ಹಾಕಿಟ್ಕೊಳ್ಳಿ ಸಿಲ್ಕ್ ಥ್ರೆಡಿಗೆ. ಇದನ್ನು ಸ್ವಲ್ಪ ಸ್ವಲ್ಪ ಹಿಂದೆ ಜರುಗಿಸ್ಕೊಂಡು ಈ ರೀತಿ ಇವಾಗ ಬೀಡ್ಸ್ ಹಿಂದೆ ಹೋಯಿತು. ಇವಾಗ ಸಿಲ್ಕ್ ಥ್ರೆಡ್ನ ಒಂದು ನಾಟ್ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ಪನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ನಾನು ಇದನ್ನೇ ಫಸ್ಟ್ ಸ್ಟೆಪ್ ಅಂತ ಇಲ್ಲೊಂದು ಆಲ್ರೆಡಿ ಹಾಕಿದ್ದೀನಿ. ಇರಲಿ, ಇವಾಗ ನಿಮಗೆ ಇಲ್ಲಿಂದ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗು 3 ಚೈನ್ 2 ಟೈಮ್ಸ್ ಹಾಕೊಂಡಿದ್ವಲ್ಲ ಅಲ್ಲಿಂದ ಸ್ಟಾರ್ಟಿಂಗು ಇಲ್ಲಿ ಲಾಕ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಸ್ಟಾರ್ಟಿಂಗು ನಾನು ಈ ಕಲರ್ ಥ್ರೆಡ್ ತಗೊಂಡು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು 1 2 3 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇಲ್ಲಿಂದ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇತ್ತಲ್ಲ ಇಲ್ಲಿಗೆ ಡೈರೆಕ್ಟಾಗಿ 2 ಟೈಮ್ಸು ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಓಕೆ, 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ಒಂದು ಬೀಡ್ಸ್ನ ಈ ರೀತಿ ಮುಂದಕ್ಕೆ ತಳ್ಕೊಬೇಕಾಗುತ್ತೆ. ನೀಡಲ್ ಮೇಲೆ ತಳ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈ ತ್ರಿಬಲ್ ಕ್ರೋಶ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಂದ 2 ಈ ರೀತಿ ಬೀಡ್ಸ್ನ ಮುಂದೆ ತಳ್ಕೊಂಡು ಸ್ಟಾರ್ಟಿಂಗ್ದು ಅಷ್ಟು ನೀಟಾಗಿ ಬರಲ್ಲ, ಯಾಕಂದರೆ ಗ್ಯಾಪ್ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಎಲ್ಲ ಹಾಗೆ ಬರುತ್ತೆ ನೀಟಾಗಿ. ಮತ್ತು ಸೇಮ್ ಪ್ಲೇಸಲ್ಲಿ ಬೀಡ್ಸ್ ಇಲ್ಲದೇ ಹಾಗೇ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. 2 ಓಕೆ, ಮತ್ತೆ ಒಂದು ಬೀಡ್ಸ್ನ ಮುಂದೆ ತಳ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈ ಬೀಡ್ಸ್ನ ಈ ರೀತಿ ಫ್ರಂಟಿಗೆ ಎಳ್ಕೊಬೇಕು. 2 ಡಬಲ್ ಕ್ರೋಶ ಆಯಿತು. ಮತ್ತು ಹಾಗೆಯೇ ಇನ್ನೊಂದು ಸಲ ಡಬಲ್ ಕ್ರೋಶ ಬೀಡ್ಸ್ ಇಲ್ದೇ ಹಾಗೆಯೇ ಡಬಲ್ ಕ್ರೋಶ ಮಾಡ್ಕೋಬೇಕು. ಒಂದು ಸಲ ಬೀಡ್ಸ್ ಹಾಕೋಬೇಕು, ಒಂದು ಸಲ ಬೀಡ್ಸ್ ಇಲ್ದೇ ಡಬಲ್ ಕ್ರೋಶ ಮಾಡ್ಕೊಬೇಕು. ಇದೇ ರೀತಿ ಪ್ರತಿ ತ್ರಿಬಲ್ ಕ್ರೋಶ ಈ ಗ್ಯಾಪ್ ಇರುತ್ತಲ್ಲ ಗ್ಯಾಪ್ಗೂ ನಾನು 2 ಸಲ ತ್ರಿಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಇದೇ ರೀತಿ ಬೀಡ್ಸ್ನ ಮುಂದೆ ತಳ್ಕೋಬೇಕು. ನೀಡಲ್ ಹೋಗಿ ತೆಗೆದು ಇದರಿಂದ ತ್ರಿಬಲ್ ಕ್ರೋಶೆಯಿಂದ ಈಚೆ ಬರ್ತೀವಲ್ಲ, ಈಚೆ ಬಂದಾಗ ಈ ಬೀಡ್ಸ್ನ ಮುಂದೆ ತಳ್ಕೋಬೇಕು. 2 ತ್ರಿಬಲ್ ಕ್ರೋಶ ಆಯಿತು, ಡಬಲ್ ಕ್ರೋಶ ಆಯಿತು.
ಓಕೆ, ಒಂದು ಆರ್ಚ್ ಒಳಗಡೆ ಇದೇ ರೀತಿ ಡಬಲ್ ಕ್ರೋಶ ಬೀಡ್ಸ್ ಹಾಕ್ಕೊಂಡು 13 ಸಲ ಅಥವಾ 14 ಬೀಡ್ಸನ್ನು ಹಾಕ್ಕೊಂಡು ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಆರ್ಚನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಇದು ಕಂಪ್ಲೀಟ್ ಆದಮೇಲೆ ಮತ್ತು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆ ಒಂದು ಸಲ ಸಿಂಗಲ್ ಲಾಕ್ ಮಾಡಿ, ಮತ್ತು ಲಾಕ್ ಇರೋ ಕಡೆ ಲಾಕ್ ಮಾಡಿ, ಮತ್ತು 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ಮತ್ತು 2 ಟೈಮ್ಸು ಲಾಕ್ ಮಾಡಿ ಮತ್ತೆ ನೆಕ್ಸ್ಟ್ ಆರ್ಚಿಗೆ ಬೀಡ್ಸ್ ಹಾಕ್ಕೊಬೇಕು. ಇವಾಗ ನಾನು ಇಲ್ಲಿ ಲಾಸ್ಟ್ ಸ್ಟೆಪ್ಪನ್ನು ಹಾಕೊತಾ ಇದ್ದೀನಿ. ಸ್ಟಾರ್ಟಿಂಗು ಲಾಕ್ ಇರೋ ಕಡೆ ಒಂದು ಸಿಂಗಲ್ ಲಾಕ್ ಮಾಡಿದ್ದೀನಿ. ಇಲ್ಲಿಂದ 1 2 3 4 ಸಿಂಗಲ್ ಚೈನ್ ಹಾಕಿ ನಾವೇನು ಲಾಕ್ ಮಾಡಿದ್ವಲ್ಲ ಅಲ್ಲೇ ಇನ್ನೊಂದ್ಸಲ ಸಿಂಗಲ್ ಲಾಕ್ ಮಾಡ್ತಾ ಇದ್ದೀನಿ. ಸಿಂಗಲ್ ಲಾಕ್ ಮಾಡಿ ನೀಡಲ್ನ ಈಚೆ ತೆಗೆದು ಒಂದು ಬೀಡನ್ನ ಹಾಕೊತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಇಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ತಗೊಂಡು 1 2 3 ಮೂರನೇ ಹೋಲ್ ಗ್ಯಾಪಲ್ಲಿ ನೀಡಲ್ ತೆಗೆದು 2ಕ್ಕೆ 1 2ಕ್ಕೆ 1 2ಕ್ಕೆ 1 ತ್ರಿಬಲ್ ಕ್ರೋಶ ಮಾಡ್ತಾ ಇದ್ದೀನಿ. ತ್ರಿಬಲ್ ಕ್ರೋಶ ಮಾಡಿಕೊಂಡು ಇಲ್ಲಿಂದ ಟ್ರಿಬಲ್ ಕ್ರೋಶ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಅದರ ಹಿಂಭಾಗದಲ್ಲಿರೋ ಹೋಲ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಮತ್ತೆ ಇನ್ನೊಂದು ಸಲ ದಾರ ತಗೊಂಡು ಮತ್ತೆ ಅದೇ ಪ್ಲೇಸಲ್ಲಿ ಹೋಗಿ ಹಿಂದೆ ಇನ್ನೊಂದು ಸಲ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡನ್ನು ಈಚೆ ತೆಗೆದು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿಂದ ತ್ರಿಬಲ್ ಕ್ರೋಶ 1 2 3 ಮೂರನೇ ಹೋಲ್ ಗ್ಯಾಪಲ್ಲಿ ನಾನು ತ್ರಿಬಲ್ ಕ್ರೋಶ ಮಾಡ್ತಾ ಇದ್ದೀನಿ. 1 2 3 ತ್ರಿಬಲ್ ಕ್ರೋಶ ಆಗಿದೆ. ಇವಾಗ ಇಲ್ಲಿಂದ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶ ಆಗಿದೆ. ಇವಾಗ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟ್ ಅದ್ರ ಹಿಂದೆ ಹೋಲ್ ಗ್ಯಾಪಲ್ಲಿ ಹೋಗಿ ದಾರನ ತೆಗೆದು 2ಕ್ಕೆ 1 2ಕ್ಕೆ 1 ಡಬಲ್ ಕ್ರೋಶ ಮಾಡಬೇಕು. ಮತ್ತು ಸೇಮ್ ಪ್ಲೇಸಲ್ಲೇ ಹೋಗಿ ದಾರನ ತೆಗೆದು ಇನ್ನೊಂದು ಸಲ ಡಬಲ್ ಕ್ರೋಶ ಮಾಡಬೇಕು. ಒಂದು ಬೀಡ್ಸ್ ಹಾಕ್ಕೊಬೇಕು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು 1 2 3 ಮೂರನೇ ಹೋಲ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶ ಮಾಡಬೇಕು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇದರಿಂದ ಹಿಂದೆ ಹೋಲ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಡಬಲ್ ಕ್ರೋಶ ಮಾಡಬೇಕು. 2 ಟೈಮ್ಸು ಸೇಮ್ ಪ್ಲೇಸಲ್ಲೇ ಡಬಲ್ ಕ್ರೋಶ ಮಾಡಬೇಕು.
ಓಕೆ, ಇವಾಗ ಫುಲ್ ಫಿನಿಶ್ ಆಗಿದೆ. ಎಂಡಿಂಗ್ ನಾನು ಇಲ್ಲಿ ಒಂದು ಬೀಡ್ಸ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡಿದ್ವಲ್ಲ, ಅಲ್ಲೊಂದು ಸಿಂಗಲ್ ಲಾಕ್. ಅಲ್ಲಿಂದ 1 2 3 4 ಸಿಂಗಲ್ ಚೈನ್, ಲಾಕ್ ಇರೋ ಕಡೆ ಲಾಕ್. ಇಲ್ಲಿ ಕುಚ್ಚು ಬರುತ್ತೆ 4 ಸಿಂಗಲ್ ಚೈನಲ್ಲಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಲಾಕ್. ಇಲ್ಲಿಂದ ಮತ್ತೆ ಬೀಡ್ಸ್ ಹಾಕ್ಕೊಂಡು ಸೇಮ್ ಅದೇ ರೀತಿ ಡಿಸೈನ್ ಮಾಡ್ಕೊಂಡು ಹೋಗಬೇಕು. ಬೀಡ್ಸ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಮೂರನೇ ಗ್ಯಾಪಲ್ಲಿ ಎರಡಕ್ಕೊಂದು ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕದ ಹೋಲಲ್ಲಿ ಡಬಲ್ ಕ್ರೋಶ, ಸೇಮ್ ಪ್ಲೇಸಲ್ಲಿ ಇನ್ನೊಂದು ಸಲ ಡಬಲ್ ಕ್ರೋಶ. ಓಕೆ, ಇವಾಗ ಫೈನಲ್ ಲುಕ್ಕು ಈ ರೀತಿ ಬರುತ್ತೆ. ನೋಡ್ಕೊಳ್ಳಿ, ನಿಮಗೆ ಆರ್ಚ್ ಎಷ್ಟು ಬರುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಡಿ. ಲಾಸ್ಟದು ತುಂಬಾ ಕ್ಯೂಟಾಗಿ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಇಲ್ಲಿ ಇನ್ನು ಕುಚ್ಚು ಬರುತ್ತೆ. ನಾನು ಫೈನಲ್ ಆದಮೇಲೆ ಕುಚ್ಚು ಹಾಕಿ